ಹಾಗೆ 4ನೇ ಮನೆಗೆ ಹೋಗೋಣ. 4ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 4 ಭಾಳ ಇಂಪಾರ್ಟೆಂಟ್, ಯಾಕೆಂದರೆ ಟೆರರಿಸಮ್ ಆ್ಯಕ್ಟಿವಿಟಿ ತುಂಬಾ ಸ್ಟ್ರಾಂಗು. ಹಿಂದೆಂದೂ ಮುಂಚೆ ಇದ್ದಿದ್ದೆಲ್ಲ ಬೇರೆ. ಭಾಳ ಶೋಕ ಆಚರಣೆ ಮಾಡಿದ್ರಲ್ಲ, ಇದು ಡಬಲ್ ಶೋಕ. ಯಾಕಂದರೆ ರಾಹು ಗುರುವಿನ ಮೇಲೆ ಈಗ ವೀಕ್ಷಣೆ ಮಾಡ್ತಾ ಇದ್ದಾನೆ. ಉಗಾದಿ ಭವಿಷ್ಯದಲ್ಲಿ 12ನೇ ಮೇಲೆ ಕೂತ್ಕೊಂಡಿರ್ತಕ್ಕಂಥ ರಾಹು ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಮೇಲೆ ವೀಕ್ಷಣೆ ಅಂದರೆ ಲಗ್ನದ ಮೇಲೆ ವೀಕ್ಷಣೆ ಆಗುತ್ತೆ. ಮತ್ತು ಟೆರರಿಸ್ಟ್ ಆ್ಯಕ್ಟಿವಿಟಿ ಹಿಂದೆ ನಡೆದಿರ್ತಕ್ಕಂಥ ಯಾವುದೋ ತಾಜ್ ಮಹಲ್ ಇತ್ತು, ಮೊನ್ನೆ ನಡೆದಿರ್ತಕ್ಕಂಥ ಒಂದಿತ್ತು, ಅದೇ ರೀತಿ ವಿಭಿನ್ನವಾಗಿ ಮತ್ತೆ ಎಕ್ಸ್ಪ್ಲೋಷನ್ ಗ್ಯಾರಂಟೀಡ್. ಹಾಗೆ ಒಬ್ಬ ರಾಜನ ಹತ್ಯೆ ಭಾರತದಲ್ಲಿ ಖಂಡಿತ. ಈ ರಾಜನ ಹತ್ಯೆ ಅಂತಂದಾಗ ಅವರವರ ಜಾತಕಗಳು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಆದರೆ 4ನೇ ಮನೆ ಆಗಿರ್ತಕ್ಕಂಥದ್ದು ಗುರು, ಇಲ್ಲಿ ರಾಹುವಿನ ವೀಕ್ಷಣೆ ಆಗಿರೋದ್ರಿಂದ ದೇಶದ ರಾಜನಿಗೆ ಸ್ವಲ್ಪ ಸಮಸ್ಯೆ. ಜೂನಿಂದ ಅಕ್ಟೋಬರ್ ಒಳಗಡೆ ದೇಶನ ರಾಜನಿಗೆ ಸಮಸ್ಯೆ ಇದ್ದೇ ಇರ್ತಕ್ಕಂಥದ್ದು. ಏಕೆಂದರೆ ಅಲ್ಲಿ ರಾಹು ಕೂತ್ಕೊಂಡಿರೋದು ಮಂಗಳನ ಎಫೆಕ್ಟ್ ಬೇರೆ ತಗೊಳ್ತಾ ಇದೆ, ಮತ್ತು ಲಗ್ನದಲ್ಲಿ ಶನಿ ಎಫೆಕ್ಟ್ ತಗೊಳ್ತಾ ಇದೆ. ಸುಭದ್ರತೆಯ ಕೊರತೆ, ಸೆಕ್ಯೂರಿಟಿ ಇಶ್ಯೂ ಖಂಡಿತ ತೋರಿಸ್ತಾ ಇದೆ. ರಾಜನಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದ್ರ ಜೊತೆಗೆ ಈ 6ನೇ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಲಗ್ನದಲ್ಲಿ ಕೂತ್ಕೊಂಡು ಲಗ್ನಾಧಿಪತಿ ರಾಜನ್ನ ತೋರಿಸಿದಾಗ ಕಾಯಿಲೆನೂ ಕೂಡ ಬರ್ತಕ್ಕಂಥದ್ದು. ಇದು ಬಂದಿಲ್ಲ ಅಂದರೆ ಅದು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದು. ದೇಶದ ರಾಜ್ಯನಿಗೆ ಸ್ವಲ್ಪ ಕಂಟಕವನ್ನು ಈ ವರ್ಷ ತೋರಿಸ್ತಾ ಇದೆ. ಹಾಗೆ ನಮ್ಮ ಈ ಒಂದು ಎಲ್ಲ ಗಲಾಟೆ ಮಧ್ಯದಲ್ಲಿ 4ನೇ ಮನೇಲಿ ಕೂತಿರ್ತಕ್ಕಂಥ ಗುರು ನಮಗೆ ದೇಶಾಭಿಮಾನ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಈ ವರ್ಷ.